ಅಂದಹಾಗೆ ಈ ದೇಗುಲಕ್ಕೆ ಬಂದವರು ಕೇವಲ ರಾಮೇಶ್ವರನಷ್ಟೇ ಅಲ್ಲ, ಹನುಮಂತ ದೇವರು ಸ್ಥಾಪಿಸಿದಂತಹ ಶಿವನನ್ನ ಕೂಡ ಕಾಣಬಹುದು. ಅದರಲ್ಲೂ ಶಿವನ ದರ್ಶನವನ್ನ ಮಾಡದೇ ಹೋದ್ರೆ ಈ ಕ್ಷೇತ್ರಕ್ಕೆ ಬಂದಂತಹ ಫಲ ಸಿಗೋದಿಲ್ಲ ಅಂತಾರೆ. ಈ ದೇವಾಲಯದ ಒಳ ಪ್ರಾಂಗಣವನ್ನು ನಾವು ಪ್ರವೇಶಿಸಿದರೆ ನಾವು ನೇರವಾಗಿ ರಾಮೇಶ್ವರನ ದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಮುನ್ನ ನಾವಿಲ್ಲೊಂದು ಗಣಪತಿಯ ದರ್ಶನ ಮಾಡ್ತೀವಿ. ಆ ಗಣಪತಿಗೆ ನಮಿಸಿ ಆನಂತರ ರಾಮೇಶ್ವರನ ದರ್ಶನಕ್ಕೆ ಹೋಗಬೇಕು. ಗಣಪನನ್ನು ನಮಿಸೋಣ. ಪ್ರಣಮಾಮಿ ಗಣನಾಯಕಂ, ಪ್ರಣಮಾಮಿ ಗಣನಾಯಕಂ ವರದಾಯಕಂ, ಪ್ರಣಮಾಮಿ ಗಣನಾಯಕಂ ವರದಾಯಕಂ ವಿನಮ್ರಶ್ರಿತಜನ ವಿಘ್ನನಾಶಕಂ, ಪ್ರಣಮಾಮಿ ಗಣನಾಯಕಂ ವರದಾಯಕಂ ವಿನಮ್ರಶ್ರಿತಜನ ವಿಘ್ನನಾಶಕಂ, ಪ್ರಣಮಾಮಿ ಗಣನಾಯಕಂ. ಮಹಾಗಣಪತಿಯ ದರ್ಶನ ಮಾಡಿದ ಮೇಲೆ ನಾವು ರಾಮೇಶ್ವರನ ದರ್ಶನಕ್ಕೆ ಬರ್ತೀವಿ. ಈಗ ಈ ರಾಮೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜಾದಿಗಳು ನೆರವೇರುತ್ತೆ. ಆ ಎಲ್ಲ ದೃಶ್ಯಗಳನ್ನು ನೋಡೋಣ. ನಮೋ ಹಿರಣ್ಯಭಾವೇ ಸೇನಾನ್ಯೇ ದಿಶಾಂಚ ಪತಯೇ ನಮೋ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯಃ ಪಶೂನಾಂ ಪತಯೇ ನಮೋ ನಮಃ ಸಸ್ಪಿಂಜರಾಯ ತ್ರಿಶೀಮತೆ ಪತೀನಾಂ ಪತಯೇ ನಮೋ ನಮೋ ಬಭ್ರುಷಾಯ ವ್ಯಾಧಿನೇನ್ನಾನಾಂ ಪತಯೇ ನಮೋ ನಮೋ ಹರಿಕೇಶಾಯೋಪವೀತಿನೇ ಪುಷ್ಟಾನಾಂ ಪತಯೇ ನಮೋ ನಮೋ ಭವಸ್ಯೇತ್ಯೈ ಜಗತಾಂ ಪತಯೇ ನಮೋ ನಮೋ ರುದ್ರಾಯ ತಥಾ ವಿನೇಕ್ಷೇತ್ರಾಣಾಂ ಪತಯೇ ನಮೋ ನಮಃ ಸೂತಾಯ ಹಂತ್ಯಾಯ ವನಾನಾಂ ಪತಯೇ ನಮೋ ನಮೋ ರೋಹಿತಾಯ ಸ್ಥಪತಯೇ ವೃಕ್ಷಾಣಾಂ ಪತಯೇ ನಮೋ ನಮೋ ಮಂತ್ರಿಣೇ ವಾಣಿಜಾಯ ಕಕ್ಷಾಣಾಂ ಪತಯೇ ನಮೋ ನಮೋ ಭುವಂತಯೇ ವಾರಿವಸ್ರುತಾಯೌಷಧೀನಾಂ ಪತಯೇ ನಮೋ ನಮಃ ಉಚ್ಚೈರೋಷಾಯ ಗ್ರಂಥಯತೆ ಪತ್ತೀನಾಂ ಪತಯೇ ನಮೋ ನಮಃ ಕೃತ್ಸ್ನಭೀತಾಯ ಧಾವತೆ ಸತ್ವನಾಂ ಪತಯೇ ನಮಃ. ಲಂಕಾಪಟ್ಟಣದಲ್ಲಿ ರಾವಣನ ಸಂಹಾರ ಮಾಡಿದ ನಂತರ ಬ್ರಹ್ಮಹತ್ಯಾ ದೋಷ ನಿವಾರಣೆಗಾಗಿ ರಾಮನಾಥಪುರಕ್ಕೆ ಆಗಮಿಸುತ್ತಾನೆ. ಹಾಗಾಗಿ ರಾಮನಾಥಪುರದ ಹಿಂದಿನ ಹೆಸರು ವಾಸ್ವಾಪುರಿ ಎಂದು ಇರುತ್ತದೆ. ವಾಸ್ವಾಪುರಿಗೆ ಬಂದ ಶ್ರೀರಾಮಚಂದ್ರರು ಗುರುಗಳಾದಂತಹ ವಸಿಷ್ಠರು, ಶುಕ್ರಾಚಾರ್ಯರು ಹಾಗೂ ವಾಲ್ಮೀಕಿಗಳ ಸಹಾಯದಿಂದ ಒಂದು ಪೊದೆಯಲ್ಲಿ ಇರತಕ್ಕಂತಹ ಒಂದು ಈಶ್ವರ ಲಿಂಗವನ್ನು ಗಮನಿಸ್ತಾನೆ. ಆ ಲಿಂಗವನ್ನು ತಂದು ಶ್ರೀರಾಮಚಂದ್ರನೇ ತನ್ನ ಸ್ವಹಸ್ತದಿಂದ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಹಾಗಾಗಿ ಈ ದೇವಸ್ಥಾನವನ್ನು ಶ್ರೀ ರಾಮನಾಥೇಶ್ವರನೆಂತಲೂ ಹಾಗೂ ಈ ಗ್ರಾಮಕ್ಕೆ ರಾಮನಾಥಪುರವೆಂತಲೂ ಹೆಸರುವಾಸಿಯಾಗಿದೆ. ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದ ಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೇಡೆ ಗಲೇರುಂಡಮಾಲಂ ತನೌ ಸರ್ಪಜಾಲಂ ಮಹಾಕಾಲಕಾಲಂ ಗಣೇಶಾದಿಪಾಲಂ ಜಟಾಜೂಟಗಂಗೋತ್ತರಂಗೈರ್ವಿಶಾಲಂ ಶಿವಂ ಶಂಕರಂ ಶಂಭುಮೀಶಾನಮೇಡೆ ಮುದಾಮಾಕರಂ ಮಂಡಲಂ ಮಂಡಯಂತಂ ಮಹಾಮಂಡಲಂ ಭಸ್ಮಭೂಷಾಧರಂತಂ ಅನಾದಿಂ ಹ್ಯಪಾರಂ ಮಹಾಮೋಹಮಾರಂ ಶಿವಂ ಶಂಕರಂ ಶಂಭುಮೀಶಾನಮೇಡೆ ವಟಾಧೋ ನಿವಾಸಂ ಮಹಾಟ್ಟಾಟ್ಟಹಾಸಂ ಮಹಾಪಾಪನಾಶಂ ಸದಾ ಸುಪ್ರಕಾಶಂ
गिरीशं गणेशं सुरेशं महेशं शिवं शङ्करं शम्भुमीशानमीडे गिरीन्द्रात्मजासं गृहीतार्धदेहं गिरौ संस्थितं सर्वदा सन्निगेहम् परब्रह्म ब्रह्मादिभिर्वन्द्यमानं ಶಿವಂ ಶಂಕರಂ ಶಂಭುಮೀಶಾನಮೀಡೆ. ಇಲ್ಲಿಗೆ ಬರುವಂತಹ ಯಾತ್ರಿಕರ ಗಮನಕ್ಕೆ ಒಂದು ಅಂಶವನ್ನು ತಿಳಿಸೋದಾದರೆ, ನಾವಿಲ್ಲೇನು ಕಾಣ್ತಾ ಇದ್ದೀವಲ್ಲ ರಾಮೇಶ್ವರ ದೇವರನ್ನು, ಇದರ ಸನಿಹದಲ್ಲಿ ಮತ್ತೊಂದು ಈಶ್ವರ ಲಿಂಗವಿದೆ. ಅದನ್ನು ಹನುಮಂತ ದೇವರು ಪೂಜಿಸಿದರು ಅಂತ ಹೇಳ್ತಾರೆ. ಅಂಥ ಹನುಮಂತ ದೇವರು ಪೂಜಿಸಿದ ಶಿವಲಿಂಗವನ್ನು ಪ್ರತಿಯೊಬ್ಬರೂ ದರ್ಶನ ಮಾಡಿ ಹೋಗಬೇಕು ಅನ್ನುವಂಥದ್ದು ಪ್ರತೀತಿ. ಶರಶ್ಚಂದ್ರಗಾತ್ರಂ ಗಣಾನಂದ ಪಾತ್ರಂ ತ್ರಿನೇತ್ರಂ ಪವಿತ್ರಂ ಧನೇಶಸ್ಯ ಮಿತ್ರಂ ಅಪರ್ಣಾಕಲತ್ರಂ ಚರಿತ್ರಂ ವಿಚಿತ್ರಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ ಹರಂ ಸರ್ಪಹಾರಂ ಚಿತಾಭೂವಿಹಾರಂ ಭವಂ ವೇದಸಾರಂ ಸದಾ ನಿರ್ವಿಕಾರಂ ಸ್ಮಶಾನೆ ವಸಂತಂ ಮನೋಜಂ ದಹಂತಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ ಸ್ವಯಂ ಯಃ ಪ್ರಭಾತೆ. ಇದು ರಾಮನಾಥಪುರದ ರಾಮೇಶ್ವರನ ವಿಶೇಷತೆ. ಅಷ್ಟೇ ಅಲ್ಲ, ಇಲ್ಲಿ ರಾಶಿ ಶಿವನೊಂದಿಗೆ ಲಕ್ಷ್ಮಣ ಮತ್ತು ಸೀತೆಗಳಿಗಾಗಿ ಶಿವಲಿಂಗವನ್ನ ಕೂಡ ಸ್ಥಾಪಿಸಿದಂತೆ. ಆದರೆ ಆ ದೇಗುಲ ಜೀರ್ಣೋದ್ಧಾರ ಕ್ರಿಯೆಯಲ್ಲಿದೆ. ಜೊತೆಗೆ ಈ ದೇಗುಲದ ಸಮೀಪದಲ್ಲಿಯೇ ಅಗಸ್ತ್ಯ ಮುನಿಗಳು ಸ್ಥಾಪಿಸಿದಂತಹ ಇನ್ನೊಂದು ದೇಗುಲವಿದೆ. ಆ ದೇಗುಲದ ದರ್ಶನವನ್ನ ಮುಂದಿನ ಸಂಚಿಕೆಯಲ್ಲಿ ಮಾಡಿಸ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.